ರಾಯಚೂರು ವಿಶ್ವವಿದ್ಯಾಲಯ ವಸತಿ ನಿಲಯ ನೂತನ ಕಟ್ಟಡ ಲೋಕಾರ್ಪಣೆ ಬಸನಗೌಡ ದತ್ತಲ್. ರಾಯಚೂರು ವಿಶ್ವವಿದ್ಯಾಲಯ ನೂತನ ಕಟ್ಟಡ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಸಸಿಗೆ ನೀರೆರೆಯುವ ಮೂಲಕ ರಾಯಚೂರು ಜಿಲ್ಲಾ ಉಸ್ತುವಾರಿ ಶರಣ ಪ್ರಕಾಶ್ ಪಾಟೀಲ್ ಮತ್ತು ಬಸನಗೌಡ ದತ್ತಲ್ ಎಂಎಲ್ಸಿ ವಸಂತಕುಮಾರ್ ವೇದಿಕೆಯನ್ನು ಅಲಂಕರಿಸಿದರು. ರಾಯಚೂರು ವಿಶ್ವವಿದ್ಯಾಲಯ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡವನ್ನ ಉದ್ಘಾಟನೆಯನ್ನ ವೈದ್ಯಕೀಯ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ರವರು ಲೋಕಾರ್ಪಣೆ ಮಾಡಿದರು. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ತೆರಳಿದ ಸಚಿವರು ಮತ್ತು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದತ್ತಲ್ ರವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನೂತನ ಕಟ್ಟಡ ವೀಕ್ಷಣೆ ಮಾಡಿದ ಸಚಿವರು ಮತ್ತು ಶಾಸಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್, ಗ್ರಾಮಾಂತರ ಶಾಸಕ ಬಸನಗೌಡ ದತ್ತಲ್, ನರಸಿಂಹ ನಾಯಕ್, ಶಿವಪ್ಪ ನಾಯಕ್, ಬಶೀರ್ ಸಬ್, ಮಲ್ಲಿಕಾರ್ಜುನ್ ಗೋನಾಳ್, ಎಪಿಎಂಸಿ ಬಂದನವಾಸ್, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗಾರ್ಲದಿನ್ನಿ ವೀರನಗೌಡ, ಎನ್ಕೆಎಸ್ ಟಿವಿ4 ನ್ಯೂಸ್, ರಾಯಚೂರು. ನಾನು ಬರ್ತಾ ಇರ್ತೀನಿ. ಬಂದಂತ ಸಂದರ್ಭದಲ್ಲಿ ಕೂಡ ನಾನು ಪ್ರಥಮವಾಗಿ ಹಾಸ್ಟೆಲ್ಗಳಿಗೆ ಹೋಗಿದ್ದೆ. ಅಲ್ಲಿರುವಂತ ವ್ಯವಸ್ಥೆಗಳು ಹಳೆಯ ಕಟ್ಟಡ ಇತ್ತು. ಅಲ್ಲಿ ಬಹಳಷ್ಟು ಅಸ್ತವ್ಯಸ್ತಗಳನ್ನ ಕೂಡ ನಾವು ನೋಡ್ತಾ ಇದ್ವಿ. ಹಾಗಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ನಾವು ನೂತನವಾಗಿ ನಾವು ಕಟ್ಟಡವನ್ನು ಕೊಡ್ಲೇಬೇಕಂತೇಳಿ HKDB ಅನುದಾನ ವತಿಯಿಂದ ಮೈಕ್ರೋ ಯೋಜನೆ ಅಡಿಯಲ್ಲಿ ಇವತ್ತು ನೂತನವಾಗಿ ಒಳ್ಳೆಯ ಕಟ್ಟಡವನ್ನು ಕಟ್ಟಿದ್ವಿ. ಅದರ ಜೊತೆಗೆ ಕ್ಲಾಸ್ ರೂಮ್ಗಳು ಬಹಳಷ್ಟು ಕೂಡ ಕ್ಲಾಸ್ ರೂಮ್ಗಳು ಇರಲಿಲ್ಲ. ಅದು ಕೂಡ ಹೋದ್ ಸಾರಿ ನಾವು 1 ಕೋಟಿ ರೂಪಾಯಿಗಳನ್ನ ಕ್ಲಾಸ್ ರೂಮ್ಗಳನ್ನ ಕಟ್ಟುವಂಥದಕ್ಕೆ ಕೂಡ ಮಾಡಿದ್ವಿ. ಈಗಾಗಲೇ ಸಂಪೂರ್ಣ ಮುಗಿದಿದ್ದೀವಿ ಅಂತೇಳಿ ನಾನು ಅನ್ಕೊಳ್ತೇನೆ. ಮುಗಿದಿವಲ್ಲ ಆ ಕಟ್ಟಡಗಳನ್ನು ಕೂಡ ಈಗ ವಿದ್ಯಾರ್ಥಿನಿಯರು ಓದೋದಕ್ಕೆ. ಮತ್ತು ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದ ಅನುದಾನವನ್ನ ಏನಿವತ್ತು ರಾಜ್ಯಪಾಲರಿಗೆ ಘನಯುಕ್ತ ರಾಜ್ಯಪಾಲರಿಗೆ 36 ಕೋಟಿ ರೂಪಾಯಿಗಳನ್ನ ಇವತ್ತು ಈ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಲೋಕೇಟ್ ಆಗಿದೆ. ಅದು ಕೂಡ ಈಗಾಗಲೇ ಆಕ್ಷನ್ ಪ್ಲಾನ್ ಅನ್ನು ಆಗಿದೆ. ಅದು ಬರುವಂತ ದಿನಗಳಲ್ಲಿ ನಾವು 2 ಆಕ್ಷನ್ ಪ್ಲಾನ್ಗಳನ್ನ ಕಳಿಸಿದ್ವಿ. ಸುಮಾರು 175 ಕೋಟಿ ರೂಪಾಯಿಗಳನ್ನ ಇಲ್ಲಿ ವಿವಿಧ ಕಾರ್ಯಕ್ರಮಗಳ ಸಲುವಾಗಿ ಒಂದು ಯೋಜನೆಯನ್ನ ರೂಪಿಸಿ ಹಿಂದಿನ ಕುಲಸಚಿವರು ಇದ್ದವರು ಮತ್ತು